ಸೊ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ಬಂದು ಮಂಡಿ ನೋವು. ಸುಮಾರು ಜನ ನನ್ನ ಹತ್ರ ಬರೋವಂಥ ಪೇಷಂಟ್ಸು ಇದನ್ನು ಕೇಳ್ತೀರಾ ನೀವು. ತುಂಬ ಮಂಡಿ ನೋವು ಬರುತ್ತೆ ಮೇಡಮ್, ನನಗೆ ಒಂಥರ ಅರ್ಥ್ರೈಟಿಸ್ ಪ್ರಾಬ್ಲಮ್ ಇದೆ, ಜಾಯಿಂಟ್ಸ್ ಎಲ್ಲನೂ ಪೇಯ್ನ್ ಆಗ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಕೇಳ್ಕೊಂಬರ್ತೀರಾ. ಸೊ ಮೆಜಾರಿಟಿ ನಾವು ಮಂಡಿ ನೋವನ್ನ ನೋಡೋದು ಹೆಣ್ಮಕ್ಳಲ್ಲಿ, ಗಂಡು ಮಕ್ಕಳಲ್ಲಿ ಕಾಣೋದಕ್ಕಿಂತ ಹೆಚ್ಚಾಗಿ. ಯಾಕಂದರೆ ಹೆಣ್ಮಕ್ಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಫ್ಟರ್ ಮೆನೋಪಾಸ್ ಅಂತ ನಾವು ಏನು ಹೇಳ್ತೀವಿ, ಒಂದು 50 ವರ್ಷದ ನಂತರ ಏನಾಗ್ಬಿಡುತ್ತೆ, ಸೊ ಕಾಲುಗಳಲ್ಲಿರುವಂಥ ಮೂಳೆಗಳು ಸವಿತಾ ಬರುತ್ತೆ. ಸೊ ಅದ್ರ ಕಾರಣದಿಂದ ಅವ್ರಿಗೆ ಏನಾಗ್ಬಿಡುತ್ತೆ, ಮಂಡಿ ನೋವೆಲ್ಲ ಕಾಣಿಸ್ತಾ ಬರುತ್ತೆ. ಸೊ ಮಂಡಿ ನೋವಿದ್ದಾಗ ನಿಮಗೆಲ್ಲ ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಪೇನ್ ಇರುತ್ತೆ, ನಡೆದಾಡೋಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ, ಕಾಲನ್ನ ಎತ್ತಿ ಒಂದು ಕಡೆ ಇಡೋಕ್ಕೂ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಈವೊಂದು ಆ ಥರ ಇದ್ರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಪೇನ್ ಕಿಲ್ಲರ್ಸ್ನ ತೊಗೊಳಕ್ಕೆ ಹೋಗಬಾರ್ದು. ಯಾಕಂದರೆ ನೀವು ಪೇನ್ ಕಿಲ್ಲರ್ಸ್ ಎಲ್ಲ ತೊಗೊತಾ ಇದ್ದೀರಾ ಅಂತ ಹೇಳಿದ್ರೆ ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಆ ತಕ್ಷಣ ನಿಮಗೆ ನೋವು ಕಡಿಮೆ ಆಗ್ಬೋದು, ಬಟ್ ಏನು ಅಂತ ಹೇಳಿದ್ರೆ ಅದು ನಮ್ಮ ಒಂದು ಬ್ರೈನಲ್ಲಿರುವಂಥ ರಿಸೆಪ್ಟರ್ಸ್ ಅನ್ನೋ ಸೆಲ್ಸ್ ಜೊತೆಗೆ ಅದು ನಿಮಗೆ ಒಂದು ಕನೆಕ್ಷನ್ಸ್ನ ಕಡಿಮೆ ಮಾಡ್ತಾ ಬರುತ್ತೆ ಹೊರತು. ಇವಾಗ ಒಂದು ಸಿಂಪಲಾಗಿ ಅರ್ಥ ಮಾಡಿಸ್ತೀನಿ. ನಮ್ಮ ಬ್ರೈನ್ ಇದೆ ಅಲ್ವಾ, ಈಗ ನನಗೆಲ್ಲೋ ಒಂದು ಕಡೆ ಗಾಯ ಆಗುತ್ತೆ ಅಂತ ಹೇಳಿದ್ರೆ, ಸೊ ನನ್ನ ಬ್ರೈನ್ ಹೇಳುತ್ತೆ, ಓ ನನಗಿಲ್ಲಿ ಗಾಯ ಆಗಿದೆ, ನನಗೆ ನೋವ್ತಾ ಇದೆ ಅಂತ ನನಗೆ ಅದನ್ನು ಮೆಸೇಜ್ ಕೊಟ್ಟಾಗ ಮಾತ್ರ ನನಗೆ ಅರ್ಥ ಆಗುತ್ತೆ ನನಗೆ ನೋವಾಗ್ತಾ ಇದೆ ಅಂತ ಅಲ್ವಾ. ಒಂದು ಪೇನ್ ಕಿಲ್ಲರ್ಸ್ ಎಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬ್ರೈನು ನಮಗೆ ಕಾಷನ್ ಕೊಡದೇ ಇರೋ ರೀತಿ ಅದನ್ನು ತಡೆಗಟ್ಟುತ್ತೆ, ಮೆಸೇಜ್ ಕೊಡದೇ ಇರೋ ರೀತಿ ತಡೆಗಟ್ಟುತ್ತೆ. ದಟ್ ಮೀನ್ಸ್ ಅವಾಗ ಏನಾಗುತ್ತೆ, ನನಗಿಲ್ಲಿ ನೋವಾಗಿರೋದನ್ನ ಬ್ರೈನ್ ನನಗೆ ಹೇಳಲ್ಲ. ಬ್ರೈನ್ ಆ ಟೈಮಲ್ಲಿ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿದ್ದೆ ಮಾಡೋ ಲೆವೆಲಿಗೆ ತೊಗೊಂಡೋಗ್ತಾರೆ ಪೇನ್ ಕಿಲ್ಲರ್ಸ್ ಕೊಟ್ಟಾಗ. ಸೊ ಅವಾಗ ಆಗ್ಬಿಡುತ್ತೆ, ಸೊ ನನಗೆ ಇಲ್ಲಿ ಪೇನ್ ಆಗ್ತದೆ ಅಂತ ಬ್ರೈನ್ ನಮ್ಗೆ ಹೇಳಿಲ್ಲ ಅಂದಾಗ ನಮ್ಗೆ ಗೊತ್ತಾಗಲ್ಲ. ಸೊ ದಟ್ ಈಸ್ ವಾಟ್ ಪೇನ್ ಕಿಲ್ಲರ್ ಡು ಆ್ಯಕ್ಟ್ ಇನ್ ಅವರ್ ಬಾಡಿ. ಓಕೆನಾ. ಸೊ ಹಿಂಗೆ ಮಾಡಿದಾಗ ಏನಾಗುತ್ತೆ, ಪ್ರತಿ ಸರಿ ನಾವು ಪೇನ್ ಕಿಲ್ಲರ್ ತೊಗೊತೀವಿ, ಪ್ರತಿ ಸರಿ ನಾವು ನೋವನ್ನ ಕಡಿಮೆ ಮಾಡ್ಕೊತಾ ಇದ್ದೀವಿ, ತಕ್ಷಣಕ್ಕೆ ಮತ್ತೆ ಆಮೇಲೆ ರಿಟರ್ನ್ ಆಗ್ತಿದೆ ಅಂದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಬ್ರೈನಲ್ಲಿರುವಂಥ ಸೆಲ್ಸು ಡ್ಯಾಮೇಜ್ ಆಗ್ತಾ ಬರುತ್ತೆ ನಿಧಾನವಾಗಿ. ಓಕೆನಾ. ಸೊ ಯಾಕಂದರೆ ನಾವು ಬ್ರೈನ್ನ ನಿದ್ದೆ ಮಾಡಬಾರ್ದಂಥ ಟೈಮಲ್ಲಿ ಕೂಡ ಮಾತ್ರೆ ತೊಗೊಂಡು ನಿದ್ದೆ ಮಾಡಿಸ್ತಾ ಇದ್ದೀವಿ. ಸೊ ಹಾಗೇನಾಗುತ್ತೆ, ಬ್ರೈನು ನಿಧಾನವಾಗಿ ಸೆಲ್ಸ್ ಎಲ್ಲ ಡ್ಯಾಮೇಜ್ ಮಾಡ್ಕೊತಾ ಬರುತ್ತೆ ಅಲ್ವಾ. ಸೊ ಶುಡ್ ನಾಟ್ ಟೇಕ್ ಎನಿ ಪೇನ್ ಕಿಲ್ಲರ್ಸ್. ಓಕೆನಾ. ಆಫ್ಟರ್ ಒಂದು ಏಜ್ ಆಫ್ 50 ನಮಗೇನು ಮಂಡಿ ನೋವೆಲ್ಲ ಕಾಣ್ತಾ ಬರುತ್ತಲ್ವಾ, ಸೊ ಇಟ್ ಈಸ್ ಕನ್ಸಿಡರ್ ಟು ಬಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಏನು ಅಂತ ಹೇಳಿದ್ರೆ, ನಾವು ಯೂಶುವಲ್ ಆಗಿ ನಡೆಯೋದು, ಓಡೋದು, ರನ್ ಮಾಡೋದು ಇದೆಲ್ಲ ಮಾಡುವಾಗ ಸೊ ಅಲ್ಲಿ ಆಗುವಂಥ ಒಂದು ಇಂಜುರಿ ಆಗಿರ್ಬೋದು, ಇಲ್ಲ ವೇರ್ ಆ್ಯಂಡ್ ಟೇರ್ ಸಮಸ್ಯೆ ಆಗಿರ್ಬೋದು. ಸೊ ಇದನ್ನೆಲ್ಲ ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅಂತ ನೋಡೋಣ ಇವಾಗ. ಸೊ ಮೇನ್ ಥಿಂಗ್ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡಬೇಕಾಗಿರೋವಂಥದ್ದು ಮೂಳೆಗಳ ಸವೆತ ಯಾರಲ್ಲಿ ಜಾಸ್ತಿ ಬರುತ್ತೆ, ಯಾರಿಗೆ ತುಂಬ ಅಂದರೆ ತುಂಬ ಬೊಜ್ಜು ಇರುತ್ತೆ, ದಟ್ ಮೀನ್ಸ್ ಕೊಲೆಸ್ಟ್ರಾಲ್ ಯಾರಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ಮೂಳೆಗಳ ಸವೆತ ಬೇಗ ಕಾಣಿಸುತ್ತೆ ಅವ್ರಿಗೆ. ಇಲ್ಲ ಸುಮ್ಮನೆ ಸಿಕ್ಕಾಪಟ್ಟೆ ವಾಕಿಂಗ್ ಮಾಡೋದು, ಲೈಕ್ ಹೆಂಗೆ ಅಂತ ಹೇಳಿದ್ರೆ ಒಂದು 10 ಕಿಲೋಮೀಟ್ರು 15 ಕಿಲೋಮೀಟ್ರು ಹಿಂಗೆಲ್ಲ ಸುಮ್ಮನೆ ವಾಕ್ ಮಾಡ್ತಾ ಇರ್ತಾರಲ್ಲ, ಸೊ ಅಂಥವ್ರಿಗೆ ಕೂಡ ಮೂಳೆ ಸವೆತ. ಮತ್ತು ಏನು ವ್ಯಾಯಾಮನೇ ಮಾಡದೆ ಕೂತಿದ್ದ ಜಾಗದಲ್ಲೇ ಒಂದೇ ಜಾಗದಲ್ಲೇ ಕೂತಿರ್ತೀನಿ ಈ ಥರ ಇರ್ತಾರಲ್ಲ, ಸೊ ಅಂಥವ್ರಿಗೆ ನಮಗೆ ಬೇಕಾಗಿರುವಂಥ ನಮ್ಮ ಮೂಳೆಗಳಿಗೆ ಏನು ಅಗತ್ಯ ಇರುತ್ತೆ, ಸೊ ಆ ಒಂದು ಪೌಷ್ಟಿಕಾಂಶಗಳು ನಾವು ದಿನನಿತ್ಯ ತಗೊಳ್ದೆ ಹೋದಾಗ. ಇನ್ನು ಹೆಣ್ಮಕ್ಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಫ್ಟರ್ ಏಜ್ ಆಫ್ 50 ಒಂದು 50 ವರ್ಷ ಆಗಿದ ನಂತರ ಆಟೋಮೆಟಿಕ್ ಆಗಿ ಮೆನೋಪಾಸ್ ಸ್ಟಾಪ್ ಆಗುತ್ತೆ. ಸೊ ಆ ಮೆನೋಪಾಸ್ ನಿಂತೋಯ್ತು ಅಂದಿದ ತಕ್ಷಣನೇ ಅವರ ದೇಹದಲ್ಲಿರುವಂಥ ಮೂಳೆಗಳಿಂದ ಕೂಡ ಕ್ಯಾಲ್ಸಿಯಂ ಎಲ್ಲ ಡ್ರೈನ್ ಔಟ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಮಾತ್ರೆಗಳನ್ನ ತಗೋತಾ ಇರ್ತಾರೆ, ಅದ್ರ ಸೈಡ್ ಎಫೆಕ್ಟ್ಸಿಂದನೂ ಆಗ್ಬೋದು. ಇಲ್ಲ ಹ್ಯೂಮೆಟೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಕೆಲವೊಂದು ಕಾಯಿಲೆಗಳಿಂದ ಹ್ಯೂಮೆಟೋ ಆರ್ಥ್ರೈಟಿಸ್ ಆಗಿರ್ಬೋದು, ಗೌಟ್ ಅಂತ ಹೇಳ್ತೀವಿ. ಸೊ ಇಂಥ ಕಾಯಿಲೆಗಳಿಂದ ಕೂಡ ಈ ರೀತಿ ಮೂಳೆಗಳ ಸವೆತ ಕಂಡು ಬರ್ಬೋದು. ಇವಾಗ ನಮ್ಮ ಮಂಡಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ, ಕರೆಕ್ಟಾ. ಈ ಥರ ಇರುತ್ತೆ ಮಂಡಿ. ಸೊ ಇದ್ರ ಮಧ್ಯದಲ್ಲಿ ನಮಗೆ ಒಂದು ಮ್ಯೂಕಸ್ ಇರುತ್ತೆ. ಆ ಮ್ಯೂಕಸ್ನ ನಾವು ಸೈನೋವಿಯಸ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಹಿಂಗಿರುವಂಥ ಮಂಡಿ ಒಳಗಡೆ ಏನು ಸೈನೋವಿಯಸ್ ಫ್ಲೂಯಿಡ್ ಇರುತ್ತೆ ಅಲ್ವಾ, ಅದು ನಮ್ಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಇವಾಗ ಕೈ ಎತ್ತುತ್ತೀವಿ, ಕಾಲು ಎತ್ತುತ್ತೀವಿ, ನಾವು ಕಾಲನ್ನ ಓಡಾಡೋದಕ್ಕೆಲ್ಲ ಏನು ಓಡಾಡ್ತೀವಲ್ವ, ಸೊ ಆ ಓಡಾಡೋಕ್ಕೆಲ್ಲನೂ ಒಂದು ಕಾರ್ಟಿಲೇಜ್ ಆಗಿ ನಮಗೆ ವರ್ಕ್ ಆಗುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ, ನಾವು ಇವಾಗ ನಡೆದಾಡುವಾಗ 2 ಮೂಳೆಗಳೇ ಇದ್ದು ಬಿಟ್ರೆ ಕರ 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 ಅಂತ ಫ್ರಿಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ಆ ರೀತಿ ಫ್ರಿಕ್ಷನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮಗೆ ಮಧ್ಯದಲ್ಲಿ ಇಲ್ಲಿ ಕಾರ್ಟಿಲೇಜ್ ಇರುತ್ತೆ, ಸೈನೋವಿಯಸ್ ಫ್ಲೂಯಿಡ್. ನಾನೇನು ಸೈನೋವಿಯಸ್ ಫ್ಲೂಯಿಡ್ ಅಂತ ಹೇಳಿದ್ನಲ್ಲ, ಅಲ್ಲಿ ರಕ್ತ ಸಂಚಾರ ಆಗಲ್ಲ. ಸೊ ಇದ್ರ ಕಾರಣದಿಂದ ಏನಾಗುತ್ತೆ, ನಾವು ಎಷ್ಟು ಜಾಸ್ತಿ ಯೂಸ್ ಮಾಡ್ತೀವೋ ಅಷ್ಟು ಆ ಒಂದು ಲಿಕ್ವಿಡು ಕಡಿಮೆ ಆಗ್ತಾ ಬರುತ್ತೆ. ಓಕೆ.
ಸೊ ಇದರಲ್ಲಿ ಕೂಡ ನಿಮಗೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಇರುತ್ತೆ. ಸೊ ಇವಾಗ ಸ್ಟೇಜ್ 1 ಅಂತ ಹೇಳಿದ್ರೆ ಸಣ್ಣ ಪ್ರಮಾಣದ ನೋವಿರುತ್ತೆ, ಲೈಟಾಗಿರುತ್ತೆ ನೋವು. ಸೊ ತುಂಬ ಹೊತ್ತು ನಿಂತು ಕೆಲಸ ಮಾಡಿದಾಗ, ತುಂಬ ಭಾರ ಎತ್ತಿದಾಗ, ಇಲ್ಲ ತುಂಬ ಹೊತ್ತು ಕೆಳಗಡೆ ಕುತ್ಕೊಂಡು ಮೇಲೆದ್ದಾಗ ಅವಾಗ ಸಣ್ಣದಾಗಿ ನೋವು ಬರುತ್ತೆ. ಅದನ್ನು ನಾವು ಸ್ಟೇಜ್ 1 ಅಂತ ಹೇಳ್ತೀವಿ. ಅದನ್ನು ಕರೆಕ್ಟಾಗಿ ಸರಿ ಮಾಡ್ಕೊಂಡಿದ್ದಂಗೆ ಹಾಗೆ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ, ಅದು ಟೈಮ್ ಆಗ್ತಾ 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 ನಾವು ನಡೆಯುವಾಗ ಪೇನ್ ಬರುತ್ತೆ. ಅದಾಗಿದ್ದಾದ್ಮೇಲೆ ನಾವು ಓಡುವಾಗ ಒಂದು ಸ್ವಲ್ಪ ಪೇನ್ಸ್ ಎಲ್ಲ ಕಾಣಿಸ್ತಾ ಬರುತ್ತೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲೆಲ್ಲ ಒಂಥರ ಮಂಡಿ ಹತ್ರ ಊತ ಬಂದಂಗೆ ಆಗುತ್ತೆ. ಅದಾಗಿದ್ದಾದ್ಮೇಲೆ ಕಾಲು ಡಿಫಾರ್ಮಿಟಿ ಸ್ಟಾರ್ಟ್ ಆಗ್ತಾ ಬರುತ್ತೆ. ಡಿಫಾರ್ಮಿಟಿನೇ ನೀವು ಕೇಳಿರ್ತೀರ, ಬೋ ಸ್ಟ್ರಕ್ಚರಲ್ಲಿ ಬಂದ್ಬಿಡುತ್ತೆ. ಕಾಲು ನೇರವಾಗಿರಬೇಕು, ಬಟ್ ಅವ್ರಿಗೇನಾಗ್ಬಿಡುತ್ತೆ ಈ ಥರ ಟರ್ನ್ ಆಗಿಬಿಡುತ್ತೆ, ಈ ಥರ ಹಿಂಗಾಗ್ಬಿಡುತ್ತೆ ಕಾಲೆರಡು ಕೂಡ. ಸೊ ಇದು ಮೂಳೆ ಸೌತದ ಪೇನ್ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಪೇನ್ ಬಂದು ಮೂಳೆ ಒಳಗಡೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ದಟ್ ಮೀನ್ಸ್ ಇವಾಗ ಮಂಡಿ ಒಳಗಡೆಯಿಂದ ನಿಮಗೆ ನೋವು ಸ್ಟಾರ್ಟ್ ಆಗ್ತಾ ಬರುತ್ತೆ. ಇವಾಗ ನಾವೇನು ಮಾಡ್ಬಿಡ್ತೀವಿ, ಅದನ್ನ ಸುಮ್ಮನೆ ಜಸ್ಟ್ ಹಂಗೆ ಇಗ್ನೋರ್ ಮಾಡ್ಬಿಡ್ತೀವಿ, ಏನಾಗಿಲ್ಲ ಬಿಡು ಅದು ಆಮೇಲಿಂದ ನೋಡ್ಕೊಳ್ಳೋಣ, ಈ ಥರ ಇಗ್ನೋರ್ ಮಾಡಿಬಿಟ್ಟು ನಮ್ಮ ಡೈಲಿ ಲೈಫ್ ಏನಿರುತ್ತೆ ಅದನ್ನ ಹಾಗೆ ನಾವು ರೂಟೀನ್ನ ಫಾಲೋ ಮಾಡ್ತಾ ಬಂದ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಇವಾಗ ಅರ್ಧಂಬರ್ಧ ಹೋಗಿರುವಂಥ ಒಂದು ಸಿನೋವಿಸ್ ಫ್ಲೂಯಿಡ್ ಏನಿರುತ್ತೆ, ಸೊ ಅದೇನಾಗುತ್ತೆ ಕಂಪ್ಲೀಟಾಗಿ ಡಿಪ್ಲೀಟ್ ಆಗಿಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ತುಂಬ ಈ ಮೂಳೆಗಳು ಎರಡು ಒಂದಕ್ಕೊಂದು ಉಜ್ತಾ ಇರುತ್ತೆ, ಕಟ್ಟ 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 ಅಂತ ಸೌಂಡ್ ಬರೋದಾಗಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಪೇಯ್ನ್ಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ, ತಡ್ಕೊಳಕ್ಕಾಗಲ್ಲ, ಆ ರೀತಿ ಪೇಯ್ನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮ್ಗೆ ಇವಾಗ 40 ಇಯರ್ಸ್ ಎಬೋವ್ ಏನಾದ್ರು ಈ ಥರದ್ದೆಲ್ಲ ಮಂಡಿ ನೋವೆಲ್ಲ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ವೈಟಮಿನ್ ಡಿ ಟೆಸ್ಟ್ ಅಂತ ನೀವು ಮಾಡಿಸ್ಬೇಕು. ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಮು, ಫಾಸ್ಫರಸ್ಸು ಇಂಥ ಒಂದು ವೈಟಮಿನ್ಸ್ ಎಲ್ಲ ಡೆಪಾಸಿಟ್ ಆಗಬೇಕು ಅಂದರೆ ನಮಗೆ ವೈಟಮಿನ್ ಡಿ ಅವಶ್ಯಕತೆ ತುಂಬಾ ಇರುತ್ತೆ. ಯಾಕಂದರೆ ವೈಟಮಿನ್ ಡಿ ಇಲ್ಲದೆ ಇದ್ದಂಗೆ ಇದು ಯಾವುದೋ ಒಂದು ಮಿನರಲ್ಸು ನಮ್ಮ ಬಾಡಿಗೆ ಅಬ್ಸಾರ್ಪ್ಷನ್ ಚೆನ್ನಾಗಾಗಲ್ಲ. ಸೊ ನಾನು ನನ್ನ ಹತ್ರ ಬರೋವಂಥ ಕೆಲವೊಂದು ಪೇಷಂಟ್ಸಲ್ಲಿ ಚೆಕ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ 30 ವರ್ಷದವರು, 20 ವರ್ಷದವರು ಇವ್ರುಗಳು ಕೂಡ ಈ ಥರ ವೈಟಮಿನ್ ಡಿ ಡಿಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಮೂಳೆಗಳ ಸೌತ ಬೇಗ ಬರುತ್ತೆ. ಓಕೆನಾ? ಯಾಕಂದರೆ ಇವಾಗ ನೀವು ಕ್ಯಾಲ್ಶಿಯಂ ತಿಂತೀರಾ, ನನಗೆ ಹೇಳ್ತೀರಾ ಮೇಡಮ್ ನಾನು ರಾಗಿ ಮುದ್ದೆ ತಿಂತೀನಿ, ನನಗೆ ಕ್ಯಾಲ್ಶಿಯಂ ಕೊರತೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು. ಈವನ್ ದೋ ಯು ಈಟ್ ರಾಗಿ, ಏನಾಗುತ್ತೆ ಅಂತ ಹೇಳಿದ್ರೆ ರಾಗಿಯಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಬಟ್ ಅದನ್ನ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋಕ್ಕೆ ನಮಗೆ ವೈಟಮಿನ್ ಡಿ ಬೇಕು ಅಲ್ವಾ? ಸೊ ಆ ವೈಟಮಿನ್ ಡಿ ಇಲ್ದಿದ್ದಂಗೆ ನಮಗೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗಲ್ಲ ಬಾಡಿಯಲ್ಲಿ. ಸೊ ವೈಟಮಿನ್ ಡಿ ನಮ್ಗೆ ಹೆಂಗೆ ಸಿಗುತ್ತೆ? ಎಳೆ ಬಿಸಿಲು, ಸೂರ್ಯನದು ಎಳೆ ಬಿಸಿಲು ಇರುತ್ತಲ್ವ. ಸೊ ಅರ್ಲಿ ಮಾರ್ನಿಂಗ್ ಒಂದು 6 ಗಂಟೆ 7 ಗಂಟೆ ಬಿಸಿಲಾಗಿರ್ಬೋದು, ಸಂಜೆ ಟೈಮಲ್ಲಿ ಒಂದು 6 ಗಂಟೆ ಬಿಸಿಲಾಗಿರ್ಬೋದು. ಸೊ ಇದರಲ್ಲೆಲ್ಲ ವೈಟಮಿನ್ ಡಿ ಚೆನ್ನಾಗಿರುತ್ತೆ. ಬಟ್ ಅದು ಯಾರಿಗೆ ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದ್ದಂಥವ್ರಿಗೆ ಮಾತ್ರ ವೈಟಮಿನ್ ಡಿ ಸಿಕ್ಕುತ್ತೆ. ಅದರಲ್ಲೂ ಜಾಸ್ತಿ ಪ್ರಮಾಣದಲ್ಲಿ ಒಂದು 10ಗಿಂತ ಕಡಿಮೆ ಇರುತ್ತೆ, 20ಗಿಂತ ಕಡಿಮೆ ಅಂತಂತವ್ರಿಗೆ ಸಿಕ್ಕೋದಿಲ್ಲ ವೈಟಮಿನ್ ಡಿ ಬಿಸಿಲಲ್ಲಿ. ಓಕೆನಾ? ವಿಟಮಿನ್ ಡಿ ಎಷ್ಟಿರಬೇಕು ಅಂದರೆ 50 ಎಬೋವ್ ಇರಬೇಕು. ಅಟ್ಲೀಸ್ಟ್ ನಮಗೆ 15 ಇರಬೇಕಾಗತ್ತೆ ಬಾಡಿ ಒಳಗಡೆ. ಸೊ ನೀವು ಈ ಟೆಸ್ಟ್ ಮಾಡಿ ನಿಮ್ಮ ಡಾಕ್ಟರ್ ಹತ್ರ ಯಾರು ಇರ್ತಾರೋ ಅವ್ರ ಹತ್ರ ತೋರಿಸಿದ್ರೆ ಸೊ ಅವ್ರು ನಿಮಗೆ ಹೇಳ್ತಾರೆ. ಸೊ ಏನು ಪ್ರಾಬ್ಲಮ್ ಇದೆ ಅದೆಲ್ಲ ನೋಡಿಕೊಂಡು ಕೆಲವೊಂದು ಸಪ್ಲಿಮೆಂಟ್ಸ್ ಕೊಡ್ತಾರೆ. ಅದು ನಾನು ನಿಮಗೆ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೆ, ವೈಟಮಿನ್ ಡಿ ಇದ್ದಾಗ ಮನೇಲೇ ನಾವು ಏನು ತಿಂದು ಕ್ಯೂರ್ ಮಾಡ್ಕೊಬೋದು ಅನ್ನೋದನ್ನು ಕೂಡ ಹೇಳಿದ್ದೆ ನಾನು ನಿಮಗೆ. ಸೊ ಆ ವಿಡಿಯೋ ನೋಡಿ ನೀವು. ಅದಾಗಿದ್ದಾದಮೇಲೆ ನಿಮಗೆ ಕೆಲವೊಂದು ಸಪ್ಲಿಮೆಂಟ್ಸ್ ಕೂಡ ಕೊಡ್ತಾರೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಎಲ್ಲ ಜಾಸ್ತಿ ಇರುವಂಥ ಕೆಲವೊಂದು ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾರೆ. ಸೊ ಸಪ್ಲಿಮೆಂಟ್ಸ್ ಬಂದು ನಿಮಗೆ ವಾರಕ್ಕೊಂದೇನೋ ಕೊಡ್ತಾರೆ ಟ್ಯಾಬ್ಲೆಟ್ಸು. ಸೊ ಅದನ್ನು ತೊಗೊಂಡ್ರು ಕೂಡ ನಿಮಗೆ ಕ್ಯೂರ್ ಆಗ್ತಾ ಬರುತ್ತೆ. ಸೊ ನಾನು ನಿಮಗೆ ಎಷ್ಟೋ ವಿಡಿಯೋದಲ್ಲಿ ನನ್ನ ವೀಡಿಯೋಸಲ್ಲಿ ಹೇಳಿದ್ದೀನಿ ನಾನು. ಸೊ ವೈಟಮಿನ್ ಡಿ ಅಂದರೆ ಬರೀ ನಮಗೆ ಮೂಳೆಗೆ ಮಾತ್ರ ಅಂತ ಅಲ್ಲ, ಸೊ ನಮ್ಮ ದೇಹದಲ್ಲಿರುವಂಥ ಸುಮಾರು ಒಂದು ಆರ್ಗನ್ಸ್ದು ಫಂಕ್ಷನಾಲಿಟಿ ಕರೆಕ್ಟಾಗಿ ಆಗಬೇಕು ಅಂದರೆ ವೈಟಮಿನ್ ಡಿ ಅವಶ್ಯಕತೆ ತುಂಬಾ ಇರುತ್ತೆ. ವೈಟಮಿನ್ ಡಿ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದ್ರ ಜೊತೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು ತೊಗೊಳ್ಳಿ. ಯಾಕಂದರೆ ಇವಾಗ ನೋಡಿ ಕ್ಯಾಲ್ಶಿಯಂ ಅವಶ್ಯಕತೆ ತುಂಬಾ ಇರುತ್ತೆ ನಮ್ಮ ಮೂಳೆಗಳಿಗೆ, ನಮ್ಮ ದೇಹದಲ್ಲಿರುವಂಥ ಮೂಳೆಗಳಿಗೆ. ಸೊ ಇವಾಗ ನಾವು ದಿನನಿತ್ಯ ಎಲ್ಲ ಥರದ ಒಂದು ಕ್ಯಾಲ್ಶಿಯಂನ ತಿನ್ನೋಕ್ಕಾಗಲ್ಲ ಅಲ್ವಾ? ಸೊ ಕೆಲವೊಂದು ಸರಿ ತಿಂತೀವಿ, ಇನ್ನು ಕೆಲವೊಂದು ಸರಿ ತಿನ್ನೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಈ ಸಪ್ಲಿಮೆಂಟ್ಸ್ನ ತೊಗೊಳ್ಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ವೇರ್ ಆ್ಯಂಡ್ ಟೇರ್ ಆಗಿರ್ಬೋದು, ಇಲ್ಲ ಜಾಸ್ತಿ ಮೂವ್ ಮಾಡಿದಾಗ ಕಾಲೆಲ್ಲ ಪೇನ್ ಬರೋದಾಗಿರ್ಬೋದು, ಇದೆಲ್ಲ ಇಂಪ್ರೂವ್ಮೆಂಟ್ಸ್ ಆಗ್ತಾ ಬರುತ್ತೆ ನಿಮಗೆ. ಅದ್ರ ಜೊತೆಗೆ ನೀವು ಎಕ್ಸಸೈಸ್ನ ಮಾಡಬೇಕಾಗತ್ತೆ ದಿನನಿತ್ಯ. ಇವಾಗ ಒಂದು ರನ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಡೂ ಸಮ್ ವಾಕ್. ಓಕೆನಾ? ವಾಕ್ ಮಾಡಬೇಕು, ಫಾಸ್ಟಾಗಿ ವಾಕ್ ಮಾಡಬೇಕು. ನಿಧಾನವಾಗಿ ನಿಮಗೆ ಜಾಗ್ ಮಾಡೋಕ್ಕಾಗತ್ತೆ ಜಾಗ್ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡೋಕ್ಕಾಗತ್ತೆ ಅಂದರೆ ಎಕ್ಸಸೈಸ್ ಮಾಡಿ. ಕೆಲವರಲ್ಲಿ ನಾನು ನೋಡ್ತೀನಲ್ಲ, ನನ್ನ ಹತ್ರ ಬರೋವಂಥ ಪೇಷಂಟ್ಸ್ ಹೇಳ್ತೀರಾ ನೀವು, ಮೇಡಮ್ ನನಗೆ ಮಂಡಿ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ, ಸೊ ನಾನು ಓಡಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯು ಹ್ಯಾವ್ ಟು ವಾಕ್ ಮಾಡಿ ಅಂತ ಹೇಳಿದ್ರೆ ಏನೋ ಅಡ್ಡ ದಿಣ್ಣೆ ಇರುವಂಥ ರೋಡಲ್ಲೆಲ್ಲ ವಾಕ್ ಮಾಡಿ ಅಂತ ನಾನು ನಿಮ್ಗೆ ಹೇಳಲ್ಲ. ಪ್ಲೇನ್ ಸರ್ಫೇಸು, ಇವಾಗ ನೋಡಿ ಸೀದಾ ಇರುವಂಥ ನೆಲದಲ್ಲಿ ವಾಕ್ ಮಾಡ್ತಾ ಬನ್ನಿ. ಸ್ವಲ್ಪ ಡ್ಯೂರೇಷನ್ನು ನಿಮ್ಗೆ ಎಲ್ಲಿವರೆಗೂ ವಾಕ್ ಮಾಡೋಕ್ಕಾಗುತ್ತೋ ಅಷ್ಟು ವಾಕ್ ಮಾಡ್ತಾ ಬನ್ನಿ. ಅದಾಗಿದ್ದಾದಮೇಲೆ ಡೂ ಸಮ್ ಎಕ್ಸಸೈಸ್, ಕಾಲ್ಗಳನ್ನ ಸ್ಟ್ರೆಚ್ ಮಾಡೋದಾಗಿರ್ಬೋದು, ಮತ್ತೆ ಎಳ್ಕೊಳ್ಳೋದಾಗಿರ್ಬೋದು. ಈ ಥರ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಬೋನ್ಸ್ ಸುತ್ತಮುತ್ತ ಏನು ಕಾರ್ಟಿಲೇಜಸ್ ಇದೆ ಅದನ್ನೆಲ್ಲ ಗಟ್ಟಿ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಸೊ ನೀವು ವ್ಯಾಯಾಮ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಮೂಳೆ ಸುತ್ತಮುತ್ತ ಏನು
ಮಾಂಸಖಂಡಗಳಿರ್ತವೆ, ಆ ಮಾಂಸಖಂಡಗಳೆಲ್ಲ ಕರಗ್ತಾ ಬರ್ತವೆ ನಿಧಾನವಾಗಿ. ಓಕೆನಾ? ಸೊ ಆ ಮಾಂಸಖಂಡಗಳೆಲ್ಲ ಕರಗ್ತಾ ಬರ್ತಾ ಇದ್ದಾವೆ ನಿಧಾನವಾಗಿ ಅಂದರೆ ನಮ್ಮ ದೇಹದಲ್ಲಿರುವಂಥ ತೂಕ ಡೈರೆಕ್ಟಾಗಿ ಮೂಳೆ ಮೇಲೆ ಬೀಳುತ್ತೆ. ಆ ಮೂಳೆ ಮೇಲೆ ಬಿದ್ದಾಗ ಏನಾಗುತ್ತೆ, ಆಟೋಮೆಟಿಕ್ಕು ಮೂಳೆ ಸೌತ ಎಲ್ಲ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ನೀವೇನು ಮಾಡಬೇಕು, ಚೆನ್ನಾಗಿ ಎಕ್ಸಸೈಸ್ ಮಾಡಿ, ವಾಕ್ ಮಾಡಿ, ಇದನ್ನೆಲ್ಲ ಮಾಡ್ತಾ ಬರಬೇಕಾಗುತ್ತೆ. ಸೊ ಎರಡನೇ ಇಂಗ್ರೀಡಿಯೆಂಟ್ ಬಂದು ಎಲ್ಲರೂ ನಿಮ್ಮ ಮನೆಯಲ್ಲೇ ಇರೋವಂಥದ್ದು ಅರಿಶಿನ, ಟರ್ಮರಿಕ್. ಓಕೆನಾ? ಸೊ ಇದರಲ್ಲಿ ಏನು ಒಂದು ಮ್ಯಾಜಿಕ್ ವಂಡರ್ಸ್ ಆಗುತ್ತೆ ಇದರಲ್ಲಿ ಅಂತ ಹೇಳಿದ್ರೆ, ಸೊ ಕರ್ಕಮಿನ್ ಅಂತ ಒಂದು ಕೆಮಿಕಲ್ ಏಜೆಂಟ್ ಇದೆ ನಾವು ತಿನ್ನೋವಂಥ ಅರಿಶಿನದಲ್ಲಿ. ಇದು ಬಂದು ಕರ್ಕಿಸ್ ಇಂಕ್ಯುಬೇಟರ್ ಅಂತ ಹೇಳ್ತೀವಿ. ಸೊ ಕರ್ಕಿಸ್ ಇಂಕ್ಯುಬೇಟರ್ ಅಂದರೆ ಏನು? ಸೊ ನಾವು ಆರ್ಥ್ರೈಟಿಸ್, ಈ ಲಾಸ್ಟಲ್ಲಿ ಐಟಿಸ್ ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಈ ಒಂದು ಇನ್ಫ್ಲಮೇಷನ್ ಅಂದರೆ ಏನು? ಊತ ಆಗುವಂಥದ್ದು, ಇಲ್ಲ ಅಂದರೆ ನೋವು ಬರೋವಂಥದ್ದನ್ನ ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಅಲ್ವಾ? ಇದೆಲ್ಲ ಕ್ಯೂರ್ ಆಗಬೇಕು ಅಂದರೆ ನಾವು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಡೈಲಿ 1 ಲೋಟ ಬಿಸಿನೀರಿಗೆ ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಂಡು ಕುಡೀರಿ. ನಾನಿವಾಗ ಹೇಳ್ತಾ ಇರುವಂಥದ್ದು ನಿಮಗೆ ತಕ್ಷಣಕ್ಕೆ ಸ್ವಲ್ಪ ರಿಲೀಫ್ ಕೊಡ್ತಾ ಹೋಗುತ್ತೆ, ಬಟ್ ನೀವು ಡ್ರಾಸ್ಟಿಕ್ಕಾಗಿ ಡಿಫ್ರೆನ್ಸ್ನ ನೋಡ್ತಾ ಬರಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಯೂಸ್ ಇಟ್ ಫಾರ್ ಲಾಂಗರ್ ಟೈಮ್. ತುಂಬ ಟೈಮು ಯೂಸ್ ಮಾಡ್ತಾ ಬಂದರೆ ಆಟೋಮೆಟಿಕ್ ಇದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಅರಿಶಿನ ಯಾವುದಕ್ಕೆಲ್ಲ ನಿಮಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ರೆ, ನಾಟ್ ಓನ್ಲಿ ಒಂದು ಮಂಡಿ ನೋವು, ಇಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಡಯಾಬಿಟಿಕ್ ಪೀಪಲ್. ಯಾರಿಗೆಲ್ಲ ಶುಗರ್ ಇರುತ್ತೆ ಅಂಥವ್ರಿಗೂ ಕೂಡ ನಾವು ಅರಿಶಿನ ಯೂಸ್ ಮಾಡೋಕ್ಕೆ ಹೇಳ್ತೀವಿ. ಅದ್ರ ಜೊತೆಗೆ ಯಾರಿಗೆಲ್ಲ ಕ್ಯಾನ್ಸರ್ ಇರುತ್ತೆ, ಕ್ಯಾನ್ಸರ್ನ ಕಾರ್ಸಿನೋಜನ್ಸ್ ಇರುವಾಗ ಕ್ಯಾನ್ಸರ್ ಬರೋವಂಥದ್ದು. ಸೊ ಇದರಲ್ಲಿರುವಂಥ ಒಂದು ಕ್ರೂಸಿಫೆರಾ ಒಂದು ಏಜೆಂಟ್ಸ್ ಏನಿರುತ್ತೆ, ಸೊ ಕ್ಯಾನ್ಸರ್ನ ಕೂಡ ಬರದೇ ಇರೋ ರೀತಿ ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಅರಿಶಿನದಲ್ಲಿರುವಂಥ ಒಂದು ಕ್ರೂಸಿಫೆರಾ ಅನ್ನುವಂಥ ಒಂದು ಏಜೆಂಟ್ ಏನಿದೆ, ಅದು ನಮ್ಮ ದೇಹಕ್ಕೆ ಚೆನ್ನಾಗಿ ಸೇರಬೇಕು ಅಂತ ಹೇಳಿದ್ರೆ ಪಿಪ್ಪೆರೈನ್ ಅಂತ ಒಂದು ಅಂಶ ಬೇಕಾಗುತ್ತೆ. ಸೊ ಆ ಪಿಪ್ಪೆರೈನ್ ಎಲ್ಲಿರುತ್ತೆ? ಕಾಳು ಮೆಣಸು ಗೊತ್ತಾ ನಿಮಗೆ? ಬ್ಲ್ಯಾಕ್ ಕಲರ್ದು ಕಾಳು ಮೆಣಸು ಅಂತ ಬರುತ್ತಲ್ವಾ? ಸೊ ಅದರಲ್ಲಿ ಪಿಪ್ಪೆರೈನ್ ಇರುತ್ತೆ. ಸೊ ನೀವು ನೋಡಿರ್ತೀರ, ನಮ್ಮ ಹಳೆ ಕಾಲದಲ್ಲೆಲ್ಲನೂ ನಮ್ಮ ಅಜ್ಜಿ ತಾತಂದ್ರೆಲ್ಲ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಅರಿಶಿನದ ಜೊತೆಗೆ ಕಾಳು ಮೆಣಸನ್ನ ಕುಟ್ಬಿಟ್ಟು ಕಷಾಯಗಳನ್ನೆಲ್ಲ ಮಾಡಿಕೊಡ್ತಾಯಿದ್ರು ಅಲ್ವಾ? ಸೊ ಯಾಕಂದರೆ ಇವಾಗ ಅರಿಶಿನದಲ್ಲಿರುವಂಥ ಬೆನಿಫಿಟ್ ನಮ್ಮ ಬಾಡಿಗೆ ಸಿಗಬೇಕು ಅಂತ ಹೇಳಿದ್ರೆ ಕಾಳು ಮೆಣಸನ್ನ ಯೂಸ್ ಮಾಡಿದಾಗ ಮಾತ್ರನೇ ಸಿಗುತ್ತೆ. ನಿಮಗೆ ಈ ಕಾಲು ನೋವೆಲ್ಲ ಕಡಿಮೆ ಆಗ್ತಾ ಬರಬೇಕು ಅಂತ ಹೇಳಿದ್ರೆ ನೀವೇನು ಮಾಡಿ ಅಂತ ಹೇಳಿದ್ರೆ, ಡೈಲಿ 1 ಲೋಟ ಬಿಸಿನೀರಿಗೆ ಅರಿಶಿನದ ಜೊತೆಗೆ ಒಂದು ಕಾಳು ಮೆಣಸನ್ನ ಕುಟ್ಬಿಟ್ಟು ಒಂದು ಬಿಸಿನೀರಲ್ಲಿ ಹಾಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಬನ್ನಿ. ಸೊ ನಿಮ್ಗೆ ಏನಂದರೆ ಇವಾಗ ಇರುವಂಥ ಕಾಲು ನೋವು ಮತ್ತೆ ಮುಂದೆ ಅದು ಫರ್ದರ್ ಸ್ಟೇಟಿಗೆ ಹೋಗೋದನ್ನ ತಡೆಗಟ್ತಾ ಬರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಕಾಲು ನೋವೆಲ್ಲ ಇಂಪ್ರೂವ್ ಆಗ್ತಾ ಬರುತ್ತೆ, ಮಂಡಿ ನೋವು. ಓಕೆ, ಸೊ ಈ ಅರಿಶಿನ ನಿಮಗೆ ಗೊತ್ತಿರುತ್ತೆ, ಇಟ್ ಈಸ್ ನಾಟ್ ಓನ್ಲಿ ಫಾರ್ ಬೋನ್ ಹೆಲ್ತ್. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಸ್ಕಿನ್ ಹೆಲ್ತ್ಗಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ಡಯಾಬಿಟಿಕ್ ಪೇಷಂಟ್ಸಿಗಾಗಿರ್ಬೋದು, ಇನ್ನೂ ಸುಮಾರು ಥರದಕ್ಕೆಲ್ಲ ಯೂಸ್ ಆಗೋವಂಥದ್ದು. ನೆಕ್ಸ್ಟು ಬಂದು ಒಮೆಗಾ 3 ಫ್ಯಾಟಿ ಆಸಿಡ್ಸು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಯಾವುದ್ರಲ್ಲೆಲ್ಲ ಜಾಸ್ತಿ ಇರುತ್ತೆ ಅಂತ. ಸೊ ಅದನ್ನು ನೀವು ತೊಗೊಂಡ್ರೆ ಸಾಕಾಗುತ್ತೆ. ಫಿಶಲ್ಲಿ ಆಗಿರ್ಬೋದು, ಇನ್ನು ಕೆಲವೊಂದು ಮೀಟ್ ಪ್ರಾಡಕ್ಟ್ಸ್ ಎಲ್ಲ ಹೇಳಿದ್ದೀನಿ. ಸೊ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಕೊಲಾಜನ್ ಸಪ್ಲಿಮೆಂಟ್ಸು. ಸೊ ಕೊಲಾಜನ್ ಸಪ್ಲಿಮೆಂಟ್ಸ್ ಬಂದು ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಇದನ್ನು ಕೂಡ ಹೇಳಿದ್ದೀನಿ, ಯಾವುದ್ರಲ್ಲೆಲ್ಲ ಕೊಲಾಜನ್ ಸಪ್ಲಿಮೆಂಟ್ಸು ಸಿಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ಫಿಶಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕೊಲಾಜನ್ ಸಿಕ್ಕುತ್ತೆ. ಸೊ ಅದನ್ನು ಯೂಸ್ ಮಾಡ್ತಾ ಬಂತೆ. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಕೂಡ ನಿಮಗೆ ಚೆನ್ನಾಗಿ ಕೊಲಾಜನ್ಸ್ ಎಲ್ಲ ಸಿಕ್ಕುತ್ತೆ. ಸೊ ನಮ್ಮ ಈ ಜಾಯಿಂಟ್ಸಲ್ಲಿ ಏನಿದೆ, ಸೊ ಅಲ್ಲಿ ಬಂದು ನಿಮಗೆ ಟೈಪ್ 2 ಕೊಲಾಜನ್ ಅನ್ನೋದು ಬೇಕಾಗುತ್ತೆ. ಸೊ ಮೆರೈನ್ ಕೊಲಾಜನ್ ಅಂತ ಹೇಳ್ತೀವಿ, ಹೈಡ್ರೋಲೈಸ್ ಮೆರೈನ್ ಕೊಲಾಜನ್ ಅಂದ್ಬಿಟ್ಟು. ಸೊ ಈ ಹೈಡ್ರೋಲೈಸ್ ಮೆರೈನ್ ಕೊಲಾಜನು ಬೇಕಾಗುತ್ತೆ ನಮ್ಮ ಒಂದು ಜಾಯಿಂಟ್ಸಲ್ಲಿ. ಓಕೆನಾ? ಸೊ ನೀವೇನು ಮಾಡ್ಬೋದು, ಇವಾಗ ವೆಜಿಟೇರಿಯನ್ ಅವರು ನನಗೆ ಎಲ್ಲಿಂದ ಕೊಲಾಜನ್ ಸಿಗುತ್ತೆ ಅಂತ ನೀವು ನನ್ನನ್ನು ಕೇಳೋದಾದರೆ, ಸೊ ನೀವು ಸೊಪ್ಪನ್ನ ಚೆನ್ನಾಗಿ ಯೂಸ್ ಮಾಡಿ. ಸೊಪ್ಪಲ್ಲಿ ತುಂಬ ಚೆನ್ನಾಗಿ ಕೊಲಾಜನ್ ಇರುತ್ತೆ ನಿಮಗೆ. ಅದ್ರ ಜೊತೆಗೆ ವೈಟಮಿನ್ ಕೆ ಇರುತ್ತೆ, ಮೆಗ್ನೀಷಿಯಮು, ಫಾಸ್ಫರಸ್ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ ಸೊಪ್ಪಲ್ಲಿ. ಅದ್ರ ಜೊತೆಗೆ ನಟ್ಸ್ ಯೂಸ್ ಮಾಡಿ, ಬಾದಾಮಿ, ಗೋಡಂಬಿ, ಪಿಸ್ತಾ, ಅಂಜೂರದಣ್ಣು ಮತ್ತು ವಾಲ್ನಟ್ಟು ಮತ್ತು ಇವನ್ನೆಲ್ಲ ಯೂಸ್ ಮಾಡ್ತಾ ಬನ್ನಿ. ಅದಾದಮೇಲೆ ಸೀಡ್ಸ್ ಅಂತ ಸಿಗುತ್ತಲ್ವ ನಿಮಗೆ, ಪಂಪ್ಕಿನ್ ಸೀಡ್ಸು ಮತ್ತು ಫೆನುಗ್ರಿಕ್ ಸೀಡ್ಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸನ್ಫ್ಲವರ್ ಸೀಡ್ಸು, ಚಿಯಾ ಸೀಡ್ಸು, ಅದಾಗಿದ್ದಾದ್ಮೇಲೆ ಫ್ಲ್ಯಾಕ್ಸ್ ಸೀಡ್ಸು, ಇದರಲ್ಲೆಲ್ಲ ನಿಮಗೆ ಕೊಲಾಜನ್ ಅಂಶ ತುಂಬ ಚೆನ್ನಾಗಿರುತ್ತೆ. ಸೊ ಯು ಕ್ಯಾನ್ ಯೂಸ್ ದಟ್. ಸೊ ನೀವು ಈ ಸಪ್ಲಿಮೆಂಟ್ಸ್ನ ತೊಗೊಳ್ಳೋದ್ರ ಜೊತೆಗೆ ವ್ಯಾಯಾಮ ಕೂಡ ಮಾಡಬೇಕಾಗತ್ತೆ. ಸೊ ನೀವು ನೋಡಿ, ಬೇಕಾದ್ರೆ ವ್ಯಾಯಾಮ ಮಾಡಿ ನೋಡಿ, ಜಸ್ಟ್ ಒಂದು ವಾರದಲ್ಲಿ ನಿಮಗೆ ಕಡಿಮೆ ಆಗೋದೆಲ್ಲ ಗೊತ್ತಾಗ್ತಾ ಬರುತ್ತೆ. ಮಂಡಿ ಪೇನ್ ಆಗಿರ್ಬೋದು, ಆರ್ಥ್ರೈಟಿಸ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಡೂ ಸಮ್ ಎಕ್ಸಸೈಸ್. ಮನೇಲೇ ಕುತ್ಕೊಂಡಾಗ ಕೈ ಕಾಲು ಆಡಿಸಿ, ಅದನ್ನಾದರೂ ಮಾಡ್ಬೋದಲ್ವಾ? ಸೊ ಕೈ ಕಾಲು ಆಡಿಸಿ, ವಾಕ್ ಮಾಡಿ, ಲೈಟಾಗಿ ವಾಕ್ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದು ನಿಮಗಿದೆಲ್ಲನೂ. ಸೊ ನೆಕ್ಸ್ಟ್ ಹರ್ಬ್ ಬಂದು ಅಶ್ವಗಂಧ ಅಂತ ಹೇಳ್ತೀವಿ. ಸೊ ಅಶ್ವಗಂಧದಲ್ಲಿ ನಿಮಗೆ ವಿಟಾಫಿರಿನ್ ಎ ಅಂತ ಇರುತ್ತೆ. ನಿಮಗೆ ಅದರಲ್ಲಿ ಒಂದು ಸಪ್ಲಿಮೆಂಟ್ ಆ್ಯಡ್ ಆಗಿರುತ್ತೆ. ಸೊ ಅದೇನು ಮಾಡುತ್ತೆ ನಿಮಗೆ ಅಂತ ಹೇಳಿದ್ರೆ, ಮಂಡಿ ನೋವು, ಇನ್ಫ್ಲಮೇಷನ್ನು, ಒಂಥರ ಊತ ಬಂದಿರೋವಂಥದ್ದು, ಇದೆಲ್ಲನೂ ಕ್ಲಿಯರ್ ಮಾಡೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಬಂದು ಹೈರಲಾನಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಸೊ ಹೈರಲಾನಿಕ್ ಆ್ಯಸಿಡ್ ಅಂತ ಹೇಳಿದ್ರೆ ಅದು ಏನಂತ ಹೇಳಿದ್ರೆ, ಕೆಲವೊಂದು ಸರಿ ನೀವು ನೋಡಿ ಮಂಡಿ ನೋವು ಅಂತ ಹೋದಾಗ ಕೆಲವೊಂದು ಸರಿ ಡಾಕ್ಟರ್ಗಳು ಇಂಜೆಕ್ಷನ್ಸ್ ಕೊಡ್ತಾರೆ.
ಸೊ ದಟ್ ಈಸ್ ವಾಟ್ ಹೈರೋಲಾನಿಕ್ ಆ್ಯಸಿಡ್ ಅಂತ ಹೇಳಿದ್ರೆ. ಸೊ ಇದೆಲ್ಲ ಹೈರೋಲಾನಿಕ್ ಆ್ಯಸಿಡ್ ನಿಮ್ಗೆ ಯಾವುದ್ರಲ್ಲಿ ಸಿಗುತ್ತೆ ಅಂದರೆ, ಸೊ ನಿಮಗೆ ಇವಾಗ ಮಟನ್ದು ಕಾಲು ಸೂಪ್ ಅಂತ ಕೇಳಿರ್ತೀರ ನೀವು. ಮೇಕೆ ಕಾಲು ಸೂಪ್ ಆಗಿರ್ಬೋದು, ಮಟನ್ ಕಾಲು ಸೂಪ್ ಆಗಿರ್ಬೋದು. ಇದರಲ್ಲೆಲ್ಲ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದಂಥ ಕೆಲವೊಂದು ನಿಮ್ಗೆ ಹೈರೋಲಾನಿಕ್ ಆ್ಯಸಿಡ್ ಆಗಿರ್ಬೋದು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ಅದನ್ನ ನೀವು ಇನ್ಕ್ಲೂಡ್ ಮಾಡ್ಕೊಬೋದು ನಿಮ್ಮ ಡಯಟಲ್ಲಿ. ಇನ್ನೊಂದೇನು ಅಂತ ಹೇಳಿದ್ರೆ, ಕೆಲವೊಂದು ಸರಿ ನೀವೆಲ್ಲದನ್ನು ಡೈಲಿ ಫಾಲೋ ಮಾಡೋಕ್ಕಾಗಲ್ಲ. ಸೊ ನಮ್ಮದು ಬಂದು ಆಯುರ್ ಸಂಜೀವಿನಿ ಅಂತ ಪ್ರಾಡಕ್ಟ್ ಇದೆಯಲ್ಲ, ಸೊ ಅದರಲ್ಲಿ ಕೂಡ ನಾವು ಅಶ್ವಗಂಧ ಆಗಿರ್ಬೋದು, ಇನ್ನೂ ಸುಮಾರು ಥರದ ಒಂದು ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರ್ತೀವಿ. ಅದು ಕೂಡ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈ ಮಂಡಿ ನೋವೆಲ್ಲ ಕಡಿಮೆ ಆಗೋದಕ್ಕಾಗಿರ್ಬೋದು, ಮತ್ತು ಮಂಡಿ ಸುತ್ತದಲ್ಲಿ ಒಂಥರ ಊತ ಬಂದಿರೋದು, ಇನ್ಫ್ಲಮೇಷನ್ಸ್ ಆಗಿರ್ಬೋದು, ಪೇನ್ಸ್ ಆಗಿರ್ಬೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ನಿಮ್ಗೆ ಈ ವಿಡಿಯೋ ಎಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಮಂಡಿ ನೋವು ಇದ್ದವರೆಲ್ಲ ಏನು ಮಾಡಬೇಕು ಅಂತ ಹೇಳೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.